ನಮ್ಮಮ್ಮ ನನಗೆ ಮದುವೆ ಆಗಲಿ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡಿದ್ರು. ಮದುವೆ ಆಗಿ ನಾನು 3 ಮಂತ್ಸಿಗೆ ನಾನು ಇಲ್ಲಿ ಬಂದಿದ್ದೀನಿ. ಬಂದು 15 ಡೇಸ್ ಒಳಗಡೆ ಅದೇ ಆರ್ಕೆ ಕೈ ಕಟ್ತೀನಿ ಅಂತ ಕೇಳಿಕೊಂಡು ಹೋಗಿದ್ದಿದ್ದು. 15 ಡೇಸ್ ಒಳಗಡೆನೇ ಕೆಲಸ ಸಿಕ್ತು. ಇವಾಗ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲ ಒಳ್ಳೆಯದಾಗಿದೆ. ನನಗೆ ಒಂದು ಪ್ರಾಬ್ಲಮ್ ಇತ್ತು ಸರ್, ಹೆಲ್ತ್ ಪ್ರಾಬ್ಲಮ್ಮು. ತಾಯಿಗೆ ಅರ್ಕೆ ಕಟ್ಟಿದೆ, ಅದು ಕ್ಲಿಯರ್ ಆಗಿದೆ. ನಾನು ಅಂದ್ಕೊಂಡಿದ್ದು ಆಗಿದೆ. ನಾನು ಜಾಬ್ ಹುಡುಕ್ತಿದ್ದೆ, ಜಾಬ್ ಸಿಕ್ಕಿದೆ. ಸೊ ಇವತ್ತು ಬಂದಿದ್ದೀನಿ ಸರ್. ಇವತ್ತು मैं बिहार की हूँ. मैं बेंगलोर कॉलेज से ही स्टडी किया BSc नर्सिंग का. मुझे बहुत इच्छा थी कि मैं इस मंदिर लाऊं, इसलिए मेरी फ्रेंड आज लेके आई. मेरा मन्नत आज सफल हुआ. ಸರ್, ಇದು ಪ್ರಸಾದ ಬಂದು ಅಮೃತಕ್ಕೆ ಸಮ. ಯಾಕೆಂದರೆ ಪ್ರಸಾದ ಅಕ್ಕಿಯಿಂದ ಹಿಡಿದು ತರಕಾರಿ ಎಲ್ಲ ಅವರು ದಾನ ಕೊಟ್ಟಿದ್ದರಿಂದ ಮಾಡೋದು. ಅವರು ಭಕ್ತಿಯಿಂದ ಏನು ಕೊಟ್ಟಿರ್ತಾರೆ ಅದರಿಂದ ಮಾಡೋದು. ನಾವು ಪ್ರತಿಯೊಂದು ಏನು ಹೊರಗಡೆ ತರಲ್ಲ. ಹೆಸರೇ ಹೇಳ್ದಂಗೆ ಸ್ಟ್ಯಾಚ್ಯೂ ಆಫ್ ಶಕ್ತಿ ಅಂತ ಹೇಳ್ತಾರೆ. ಸೊ ತುಂಬ ಶಕ್ತಿ ಇದೆ ಈ ದೇವ್ರಿಗೆ. ಮತ್ತು ತುಂಬ ಏನೋ ಶಕ್ತಿ ಇರೋ ದೇವಸ್ಥಾನ. ನಮ್ಗೆ ಬಂದ್ರೇ ಒಂದು ಪಾಸಿಟಿವ್ ಬರುತ್ತೆ ಇಲ್ಲಿ. ನಮ್ಮ ಮಗ ಕಾಲೇಜಿಗೆ ಹೋಗಿರಲಿಲ್ಲ 3 ಮಂತ್ಸು. ನಾವು ಇವನೇನೇನು ಕಾಲೇಜಿಗೆ ಕಳಿಸೋದೆ ಬೇಡ, ಮನೆಗೆ ಇಟ್ಕೊಂಡು ಎಕ್ಸಾಮ್ ಬರ್ಸೋಣ ಅಂದ್ಕೊಂಡೆ. ಸೊ ನೀ ಕಾಲೇಜಿಗೆ ಕಂಟಿನ್ಯೂ ಹೋಗ್ತಾ ಇದ್ದಾನೆ. ಅದನ್ನೇ ನನಗೆ ಭಾಳ ನನ್ನ ಮಗೊಂದು ಈಡೇರಿದೆಯಲ್ಲ, ಈ ದೇವಿ ಶಕ್ತಿ ಬಹಳ ಇದೆ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಗೌಡಗೆರೆ ಕ್ಷೇತ್ರದಲ್ಲಿ ಆ ಚಾಮುಂಡಮ್ಮನ ದೇವಾಲಯದಲ್ಲಿ ಬೆಳಗಿನ ಜಾವ 6 ಗಂಟೆಗೆ ಶುರು ಮಾಡ್ತೀವಿ ನಾವು. ಬೆಳಗ್ಗೆ ನಾಷ್ಟ, ಅದ್ರ ಜೊತೆಗೆ ಪಲ್ಯ ಕೊಡ್ತೀವಿ. ಸಾಯಂಕಾಲ ಎಷ್ಟು ಅಂದರೆ ರಾತ್ರಿ 12:30 ಗಂಟಲು ಭಕ್ತಾದಿಗಳು ಬಂದವ್ರಿಗೆಲ್ಲ ಊಟ ಇಲ್ಲಿ ದೊರೆಯುತ್ತದೆ ಸರ್. ದಾವಣಗೆರೆ ಡಿಸ್ಟಿಕ್ ಹರಿಹರದಿಂದ ಬಂದಿದ್ದೀನಿ. ನಾನು ಸ್ಟಾರ್ಟಿಂಗ್ ನಮಗೂ ಗೊತ್ತಿರಲಿಲ್ಲ. ನಮಗೆ ಯಾರೋ ಅಕ್ಕಪಕ್ಕದವ್ರು ಹೇಳಿದ ಮೇಲೆ ಬಂದಿದ್ದು. ಫಸ್ಟ್ ಬಂದ ತಕ್ಷಣ ಅದಕ್ಕೆ ನಾನು ಕಾಯಿ ಕಟ್ಟಬೇಕು, ಎಲ್ಲ ಚೆನ್ನಾಗಾಗುತ್ತೆ, ನಮ್ಮದೇನೇದ್ರು ಸಮಸ್ಯೆ ಇದೆ ಎಲ್ಲ ಈಡೇರುತ್ತೆ, ಬಗೆಹರುತ್ತೆ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಅವಾಗ ಬಂದಾಗ ಫಸ್ಟ್ ಟೈಮೇ ಕಾಯಿನ ಅರಕೆ ಕಟ್ಟಿ ಹೋದೆ. ಅರಕೆ ಕಟ್ಟಿ ಆಗಿ ನೆಕ್ಸ್ಟ್ 2 ದಿವಸದಲ್ಲಿ ನಂದು ಅಂದ್ಕೊಂಡಿದ್ದು ಈಡೇರುತ್ತೆ. ಹಂಗಾಗಿ ನನಗೆ ಬರ್ತಾ ಇರೋದು 5ನೇ ವಾರ. ಇನ್ನೂ 2ನೇ ವಾರ ಡ್ಯೂ ಇದೆ. ಬಟ್ ತಾಯಿದು ಭಾಳ ಇದೆ, ಇದು ಸುಳ್ಳಲ್ಲ. ಇದ್ರದ್ದು ನಂಬಿದರೆ ನಮ್ಮನ್ನು ಒಳ್ಳೆಯ ದಾರಿಲಿ ತಗೊಂಡೋಗುತ್ತೆ ಅಂತೇಳಿ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಶಕ್ತಿ ಇದೆ. ಯಾಕಂದರೆ ಒಂದೇ ವಾರದಲ್ಲಿ ನನಗೆ ಆ ಅನುಭವ ಆಗಿದೆ. ಉದಾಹರಣೆ ಅಂದರೆ ನಮ್ಮ ಮಗ ಕಾಲೇಜಿಗೆ ಹೋಗಿರಲಿಲ್ಲ 3 ಮಂತ್ಸು. ನಾವು ಇವನೇನೇನು ಕಾಲೇಜಿಗೆ ಕಳಿಸೋದೆ ಬೇಡ, ಮನೆಗೆ ಇಟ್ಕೊಂಡು ಎಕ್ಸಾಮ್ ಬರ್ಸೋಣ ಅಂದ್ಕೊಂಡೆ. ಅಂದ್ಕೊಂಡು ಬಂದು ನೆಕ್ಸ್ಟ್ ಡೇನೇ ಅವನಿಗೆ ಕಾಲೇಜಿಂದ ಫೋನ್ ಮಾಡಿ ಅಟೆಂಡೆನ್ಸ್ ಕಡಿಮೆ ಇದೆ, ನೀವು ಕಾಲೇಜಿಗೆ ಅಟೆಂಡ್ ಆಗಲೇಬೇಕು ಅಂತ ಹೇಳಿದರು. ಸೊ ನೀ ಕಾಲೇಜಿಗೆ ಕಂಟಿನ್ಯೂ ಹೋಗ್ತಾ ಇದ್ದಾನೆ. ಅದನ್ನೇ ನನಗೆ ಭಾಳ ನನ್ನ ಮಗೊಂದು ಈಡೇರಿದೆಯಲ್ಲ, ಈ ದೇವಿ ಶಕ್ತಿ ಬಹಳ ಇದೆ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಎಲ್ಲರೂ ಬನ್ನಿ, ದೇವಿ ಆಶೀರ್ವಾದ ಪಡ್ಕೊಳ್ಳಿ, ನಿಮ್ಮ ಕಷ್ಟಗಳನ್ನೆಲ್ಲ ಈಡೇರಿಸ್ಕೊಳ್ಳಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ತಾಯಿ ನಂಬಿ ಬಂದಿದ್ದೀನಿ. ನಾನು ಅಂದ್ಕೊಂಡಿರೋದು ಆಗಿದೆ ಸರ್, ಸಕ್ಸಸ್ ಆಗಿದೆ. ಸೊ ಆ ನಂಬಿ ತಾಯಿನ ಬರ್ತಿರ್ತೀನಿ ಆವಾಗವಾಗ. ಸೊ ನಂಬಿದ್ದೀನಿ. ನನಗೆ ಒಂದು ಪ್ರಾಬ್ಲಮ್ ಇತ್ತು ಸರ್, ಹೆಲ್ತ್ ಪ್ರಾಬ್ಲಮ್ಮು. ತಾಯಿಗೆ ಅರ್ಕೆ ಕಟ್ಟಿದೆ, ಅದು ಕ್ಲಿಯರ್ ಆಗಿದೆ. ನಾನು ಅಂದ್ಕೊಂಡಿದ್ದು ಆಗಿದೆ. ನಾನು ಜಾಬ್ ಹುಡುಕ್ತಿದ್ದೆ, ಜಾಬ್ ಸಿಕ್ಕಿದೆ. ಸೊ ಇವತ್ತು ಬಂದಿದ್ದೀನಿ ಸರ್. ಇವತ್ತು ಪವರ್ಫುಲ್ ಸರ್, ತುಂಬ ನಂಬ್ತೀನಿ ಸರ್. ಈ ತಾಯಿ ಇದ್ದಾಳೆ ಅಂತ ನಾನು ಪೂರ್ತಿ ನಂಬ್ತೀನಿ. ಇವತ್ತು ಇಲ್ಲಿ ಬಂದು ಏನು ಮಾಡಿದ್ರಿ ಮೇಡಮ್ ನೀವು? ಅಂದರೆ ಸರ್ ಅರ್ಕೆ ಎತ್ತು ಕಾಯಿ ಕಟ್ಟಿದ್ದೆ ಅಷ್ಟೇ ಸರ್, ಇನ್ನೇನು ಮಾಡಲಿಲ್ಲ. ಅವಳು ನಂಬಿ ಅರ್ಕೆ ಹೊತ್ತು ಕಾಯಿ ಕಟ್ಟಿದೆ, ಅದು ಕ್ಲಿಯರ್ ಆಯಿತು ಸರ್. ಏನು ಪ್ರಸಾದದ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಸೊ ಚೆನ್ನಾಗಿರುತ್ತೆ. ನನ್ನ ತಾಯಿ ನನ್ನ ಜೊತೆ ಇದ್ದಾಳೆ ಅಂತ ಭಾವಿಸ್ತೀನಿ ಸರ್. ತುಂಬಾ ನಂಬಿದ್ದೀನಿ. ಸೊ ಯಾವತ್ತೂ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಸರ್. सर ये जगह तो बहुत अच्छा है. मैं बहुत देखती थी यूट्यूब वगैरह पे. मुझे बहुत इच्छा हुआ आने का. मैं बहुत साल बाद मैं आई हूँ. 7 ईयर से मैं इधर ही स्टडी किया हूँ. मैं बिहार की हूँ. मैं बेंगलोर कॉलेज से ही स्टडी किया BSc नर्सिंग का. मुझे बहुत इच्छा थी कि मैं इस मंदिर लाऊं, इसलिए मेरी फ्रेंड आज लेके आई. मेरा मन्नत आज सफल हुआ. और जो मन्नत देवी से मांगते हैं, सुने हैं बहुत पावरफुल है. शायद मुझे भी दे देंगे. मैं बहुत विश्वास करती हूँ. ನಾನಿಲ್ಲಿ 2 ವರ್ಷದಿಂದನೂ ಬರ್ತಾಯಿದ್ದೀನಿ. ಒಂದು 10-12 ಸರಿ ಬಂದಿದ್ದೀನಿ. ಕೆಲಸ ಸಿಕ್ಕಿರಲಿಲ್ಲ. ಬಂದಮೇಲೆ ಕೆಲಸ ಸಿಕ್ತು. ಒಂದು 15 ದಿನದೊಳಗಡೆ ಕೆಲಸ ಸಿಕ್ತು. 1 ವರ್ಷದಿಂದ ಕೆಲಸ ಇಲ್ಲದೆ ಕಾಯ್ತಿದ್ದೆ. ಇವಾಗ ಕೆಲಸ ಸಿಕ್ಕಿದೆ. ಇವಾಗ ವಾರ ಬಂದು ಹೋಗ್ತಾ ಇದ್ದೀವಿ. ಹೌದು, 1 ಇಯರ್ ಕೆಲಸ ಸಿಕ್ಕಿರಲಿಲ್ಲ. ಇಲ್ಲಿಗೆ ಬಂದು ಅವಾಗ ಕಷ್ಟನೇ ಆಯಿತು. ಯಾವುದೋ ರೆಫರೆನ್ಸ್ ಮೇಲೆ ವೀಡಿಯೋ ನೋಡ್ಕೊಂಡು ಇಲ್ಲಿಗೆ ಬಂದು 15 ಡೇಸ್ ಒಳಗಡೆ ಅದೇ ಆರ್ಕೆ ಕೈ ಕಟ್ತೀನಿ ಅಂತ ಕೇಳಿಕೊಂಡು ಹೋಗಿದ್ದಿದ್ದು. 15 ಡೇಸ್ ಒಳಗಡೆನೇ ಕೆಲಸ ಸಿಕ್ತು. ಇವಾಗ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲ ಒಳ್ಳೆಯದಾಗಿದೆ. ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ, ಆವಾಗಲೂ ಬಂದು ಕೇಳ್ಕೊಂಡು ಹೋಗಿದ್ದೆ. ಸೊ ಹಾಗಾಗಿ ಬರ್ತಾ ಇರ್ತೀನಿ.
ಏನಾಗಿತ್ತು ಮೇಡಮ್ ಅಮ್ಮಗೆ ಏನಾಗಿತ್ತು? ಆಪ್ರೇಷನ್ ಆಗಿತ್ತು, ಗರ್ಭಕೋಶ ಆಪ್ರೇಷನ್. ಹೌದು, ಇಲ್ಲಿಗೆ ಬಂದು ಹೋದ್ಮೇಲೆ ತುಂಬ ಜನರು ಇಲ್ಲೇ ಭಕ್ತರು ಎಲ್ಲ ರಿವ್ಯೂ ಕೊಡ್ತಾ ಇರ್ತಾರಲ್ಲ, ಅದು ನೋಡಿದಾಗ್ಲೇ ಗೊತ್ತಾಗುತ್ತೆ. ಎಷ್ಟೋ ಜನಕ್ಕೆ ಮದುವೆ ಆಗಿರಲ್ಲ, ಮಕ್ಕಳಾಗಿರಲ್ಲ, ಆರೋಗ್ಯ ಸಮಸ್ಯೆ ಇರುತ್ತೆ, ಕೆಲಸ ಇರಲ್ಲ. ಅವ್ರಿಗೆಲ್ಲ ಇಲ್ಲಿಗೆ ಬಂದಮೇಲೆ ಫೇಸ್ ಆಗಿ ಎಲ್ಲ ಕ್ಲಿಯರ್ ಆಗಿರೋದು ನಾವೇ ನೋಡ್ತಾ ಇರ್ತೀವಲ್ವಾ. ಸೊ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನನಗೆ ಕೆಲಸ ಸಿಕ್ಕಿದೆ, ಪಾಸಿಟಿವ್ ವೈಬ್ ಇದೆ. ಹೌದು, 24 hours ಸಿಗ್ತಾ ಇರುತ್ತೆ. ಎಲ್ಲಿ ಬೇರೆ ದೇವಸ್ಥಾನಗಳೆಲ್ಲ ಟೈಮಿಂಗ್ಸ್ ಇರುತ್ತೆ, ಇಲ್ಲ ಆ ಥರ ಇಲ್ಲ. ಪ್ರಸಾದ ಎಲ್ಲ ಚೆನ್ನಾಗಿದೆ ಮತ್ತು 24 hours ಸಿಗ್ತಾ ಇರುತ್ತೆ. ಫಸ್ಟ್ ಟೈಮ್ ಬಂದಿರೋದು. ಲೈಕ್ ನಮ್ಮಮ್ಮ ನನಗೆ ಮದುವೆ ಆಗಲಿ ಒಳ್ಳೇದಾಗಲಿ ಅಂತ ಬೇಡ್ಕೊಂಡಿದ್ರು. ಮದುವೆ ಆಗಿ ನಾನು 3 months ನಾನು ಇಲ್ಲಿ ಬಂದಿದ್ದೀನಿ. ತುಂಬ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ಬಂದಿರೋದು. ತುಂಬ ಚೆನ್ನಾಗಿದೆ ಟೆಂಪಲ್ ಮತ್ತು 24 hours ಊಟ ಇರುತ್ತೆ ಇಲ್ಲಿ. ಲೈಕ್ ಯಾರಿಗೂ ಏನೂ ತೊಂದರೆ ಆಗಲ್ಲ, ಹೊಟ್ಟೆ ತುಂಬ ಊಟ ಹಾಕ್ತಾರೆ, ಆರಾಮಾಗಿ ದರ್ಶನ ಮಾಡ್ಬೋದು. ದೇವರು ತುಂಬ ಶಕ್ತಿ ಅಂತ ಹೇಳ್ತಾರೆ. ನನಗೂ ಅನಿಸುತ್ತೆ ದೇವ್ರು ತುಂಬ ಶಕ್ತಿ ಇದೆ ಅಂತ ಅಂದ್ಬಿಟ್ಟು ಇನ್ನು ಮುಂದೆ ಬರ್ತೀನಿ ಅಂತ ಅನ್ಕೊತೀನಿ. ಈ ಥರ ವಿಗ್ರಹ ಲೈಕ್ ಎಲ್ಲೂ ಇಲ್ಲ. ಇದು ಫಸ್ಟ್ ಟೈಮ್ ಅನಿಸುತ್ತೆ ನನಗನ್ಸೋ ಪ್ರಕಾರ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ದೊಡ್ಡ ವಿಗ್ರಹ ಇರೋದು ಚಾಮುಂಡೇಶ್ವರಿದು. ತುಂಬ ಖುಷಿ ಆಯಿತು ನೋಡಿ. ನಮ್ಮ ಕರ್ನಾಟಕದಲ್ಲೇ ಇಂಥ ಒಳ್ಳೆ ಟೆಂಪಲ್ಸ್ ಇದೆ, ಇಂಥ ಒಳ್ಳೆ ದೇವರುಗಳಿದ್ದಾರೆ. ನಾವೆಲ್ಲರೂ ಬೇರೆ ಕಡೆ ಸುತ್ತಾ ಇರ್ತೀವಿ, ಆದಷ್ಟು ನಮ್ಮ ಕರ್ನಾಟಕದಲ್ಲಿರೋ ನಮ್ಮ ದೇವಸ್ಥಾನಗಳಿಗೆ ಬಂದು ವಿಸಿಟ್ ಮಾಡಿ. ಬೇರೆ ಕಡೆ ಎಲ್ಲ ಟೈಮಿಂಗ್ಸ್ ಇರುತ್ತೆ, 1 ಇಂದ 4, 4 ಇಂದ 5 ಮತ್ತು ಕ್ಲೋಸ್ ಇರುತ್ತೆ ಟೆಂಪಲ್. ಬಟ್ ಇಲ್ಲಿ 24 hours ಓಪನ್ ಇರುತ್ತೆ. ಹಾಗೆ 24 hours ಯಾವಾಗ್ಲೂ ಅಡುಗೆ ಬೇತಾನೆ ಇರುತ್ತೆ. ಬಂದವರಿಗೆಲ್ಲ ಊಟ ಇದ್ದೇ ಇರುತ್ತೆ. ಅದನ್ನು ಕೇಳಿ ನಂಗೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಬಂದಿದ್ದು. ನಮಸ್ತೆ ಎಲ್ರಿಗೂ. ನಾವು ಗೌಡ್ಗೆರೆ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ಹೆಸರೇ ಹೇಳ್ದಂಗೆ ಸ್ಟ್ಯಾಚ್ಯೂ ಆಫ್ ಶಕ್ತಿ ಅಂತ ಹೇಳ್ತಾರೆ. ಸೊ ತುಂಬ ಶಕ್ತಿ ಇದೆ ಈ ದೇವ್ರಿಗೆ ಮತ್ತು ತುಂಬ ಏನೋ ಶಕ್ತಿ ಇರೋ ದೇವಸ್ಥಾನ. ನಮ್ಗೆ ಬಂದ್ರೇ ಒಂದು ಪಾಸಿಟಿವ್ ಬರುತ್ತೆ ಇಲ್ಲಿ, ಅದು ಸೆನ್ಸ್ ಫೀಲ್ ಆಗುತ್ತೆ. ಮತ್ತು ತುಂಬ ಚೆನ್ನಾಗಿದೆ ಸಿಸ್ಟಮು, ಊಟದ ವ್ಯವಸ್ಥೆ ಆಗಲಿ, ಒಳಗಡೆ ಮ್ಯೂಸಿಯಮ್ ಆಗಲಿ, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ಬಂದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಪ್ರಸಾದ ಬಗ್ಗೆ ಹೇಳ್ಬೇಕಾದ್ರೆ ಏನು ಅನಿಸ್ತು ಮೇಡಮ್, ನೀವು ಪ್ರಸಾದ ಮಾಡಿದ್ರೆ? ಪ್ರಸಾದನೂ ಕೂಡ ತುಂಬ ಟೇಸ್ಟಿಯಾಗಿದೆ ಮತ್ತು ವೆರೈಟೀಸ್ ಇದೆ. ಸರ್ವಿಸ್ ಕೂಡ ಚೆನ್ನಾಗಿದೆ, ಬೇಗ ಸರ್ವ್ ಮಾಡ್ತಾರೆ. ನಮಗೆ ಪಾಯಸ ಬೂಂದಿ, ಅನ್ನ ಸಾಂಬಾರು ಮತ್ತು ಕಾಳು ಪಲ್ಯ, ಮಜ್ಜಿಗೆ, ಚಟ್ನಿ, ಅನ್ನ, ತಿಳಿಸಾರು. ಇಲ್ಲ, ಎಲ್ಲೂ ಸಿಗಲ್ಲ. ತುಂಬ ಚೆನ್ನಾಗಿದೆ. ಟೇಸ್ಟ್ ಕೂಡ ಪ್ರಸಾದ ಹಿಂಗೆ ಫೀಲ್ ಕೊಡುತ್ತೆ, ಅದೇ ಥರನೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾವು ಮೈಸೂರಿಂದ ಬರ್ತಿದ್ದೀವಿ. ಥ್ಯಾಂಕ್ ಯು ಸರ್. ಇಲ್ಲಿ 24 hours ಊಟ ಇರುತ್ತೆ. ದಿನ ವೆರೈಟಿ ಊಟ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಯಿತು ಅಂದರೆ ನೀವು ನೈಟ್ 2 ಗಂಟೆಗೆ ಬಂದರೂ ಊಟ ಇರುತ್ತೆ. ಡೈಲಿ ವೆರೈಟಿ ಊಟ. ಯಾವ ದೇವಸ್ಥಾನಕ್ಕೆ ಹೋದ್ರೂ ಒಂದೇ ಥರ. ಇಲ್ಲಿ ಬನ್ನಿ, ನೀವು ಬೆಳಗ್ಗೆ ಯಾವಾಗ ಬಂದ್ರೂ ನಾಷ್ಟದಿಂದ ಹಿಡಿದು ಬೆಳಗ್ಗೆ ಬಾತು, ಇಲ್ಲ ಚಿತ್ರಾನ್ನ, ಇಲ್ಲ ಪುಳಿಯೋಗರೆ, ಪ್ರತಿಯೊಂದು ಐಟಮು ಡೈಲಿ ನಾಷ್ಟದಿಂದ ಹಿಡಿದು ಎಲ್ಲ ಇರುತ್ತೆ. ಮತ್ತು ಅನ್ನ ಸಾಂಬಾರು 10 ಗಂಟೆಗೆಲ್ಲ ಅನ್ನ ಸಾಂಬಾರು ಸ್ಟಾರ್ಟ್ ಆಗ್ಬಿಡುತ್ತೆ. ಅನ್ನ ಸಾಂಬಾರು, ಅನ್ನ ರಸಮ್ಮು, ಪಾಯಸ, ಅದ್ರ ಜೊತೆಗೆ ತುಪ್ಪ, ಪ್ರತಿಯೊಂದು ಇರುತ್ತೆ. ಪ್ರಸಾದನೇ ಮೇನು ಸರ್ ಇಲ್ಲಿ. ನೀವು 2 ಗಂಟೆಗೆ ಬರಲಿ, 3 ಗಂಟೆಗೆ ಬರಲಿ, ನೀವು ಯಾವ ಟೈಮ್ ಬಂದ್ರೂ ಪ್ರಸಾದ ಇದ್ದೇ ಇರುತ್ತೆ. ಯಾರಿಗೂ ಇಲ್ಲ ಅಂತ ಯಾವಾಗೂ ಕಳಿಸಲ್ಲ. ಇಲ್ಲಿ ಊಟ ತಿಂಡಿ ಯಾವಾಗೂ ಇದ್ದೇ ಇರುತ್ತೆ. ಇದು ಫೇಮಸ್ ಆಗಿದ್ದೆ ಪ್ರಸಾದದಿಂದ. ಅದೇ ಸರ್ ಇದು ಪ್ರಸಾದ ಬಂದು ಅಮೃತಕ್ಕೆ ಸಮ. ಯಾಕೆಂದರೆ ಪ್ರಸಾದ ಅಕ್ಕಿಯಿಂದ ಹಿಡಿದು ತರಕಾರಿ ಎಲ್ಲ ಅವರ ದಾನ ಕೊಟ್ಟಿದ್ದರಿಂದ ಮಾಡೋದು. ಅವರು ಭಕ್ತಿಯಿಂದ ಏನು ಕೊಟ್ಟಿರ್ತಾರೆ ಅದರಿಂದ ಮಾಡೋದು. ನಾವು ಪ್ರತಿಯೊಂದು ಏನು ಹೊರಗಡೆ ತರಲ್ಲ, ಎಲ್ಲ ಅವ್ರ ದಾನದಿಂದ ಕೊಟ್ಟಿರೋದು ಮಾಡೋದ್ರಿಂದ ಅವ್ರ ಭಕ್ತಿ, ಅವ್ರು ತಿನ್ನೋದು ಅವ್ರದ್ದೆಲ್ಲರಿಗೂ ಒಂದು ಪೂಜೆದು ದೇವ್ರದ್ದು ಎಲ್ಲ ನೈವೇದ್ಯದಿಂದ ಮಾಡಿದ್ರಿಂದ ಎಲ್ಲ ಅವ್ರಿಗೆ ಸಲ್ಲಿಸ್ತದೆ. ಹೌದು, ಅವ್ರ ಭಕ್ತಿಯಿಂದ ಏನು ಕೊಟ್ಟಿರ್ತಾರೆ ಅದರಿಂದ ಮಾಡೋದ್ರಿಂದ ಎಲ್ಲರಿಗೂ ಅವ್ರಿಗೆ ಒಳ್ಳೆಯದೇ ಸಲ್ಲಿಸ್ತದೆ. ಇದೇನು ಮದುವೆದು ಇದ್ರ ಥರ ಅಲ್ಲ, ಇದು ದೇವ್ರ ಭಕ್ತಿಯಿಂದ ಕೊಟ್ಟಿರೋದು ಪ್ರಸಾದ. ಅವ್ರು ಕೊಟ್ಟದ್ದು ನಾವು ಮಾಡಿರ್ತೀವಿ ಸರ್. ಹೌದು ಸರ್, ಹೌದು ಸರ್. ಇದು ಪ್ರಸಾದ ಬಂದು ಯಾವುದೇ ಮದುವೆ ಊಟದ್ದಲ್ಲ. ಇದು ಬಂದು ಪ್ರಸಾದ ಯಾವುದೇ ದೈವ ಶಕ್ತಿಗೆ ಸಂಬಂಧಪಟ್ಟದ್ದು. ಯಾವುದೇ ಮದುವೆ ಊಟದ್ದು ಆ ಥರ ಏನು ಅನ್ನಕ್ಕೋಗ್ಬೇಡಿ. ಇದು ಪ್ರಸಾದ ಬಂದು ದೇವ್ರ ಸಮಾನ ಪ್ರಸಾದ ಅಷ್ಟೇ. ಇದು ಸರ್ ಇಲ್ಲಿ ಗೌಡ್ಗೆರೆ ಕ್ಷೇತ್ರದಲ್ಲಿ ಆ ಚಾಮುಂಡಮ್ಮನ ದೇವಾಲಯದಲ್ಲಿ ಬೆಳಗಿನ ಜಾವ 6 ಗಂಟೆಗೆ ಶುರು ಮಾಡ್ತೀವಿ ನಾವು. ಬೆಳಗ್ಗೆ ನಾಷ್ಟ, ಅದ್ರ ಜೊತೆಗೆ ಪಲ್ಯ ಕೊಡ್ತೀವಿ. ಆಮೇಲೆ ಮಧ್ಯಾಹ್ನ 10 ಗಂಟೆ ಕರೆಕ್ಟಾಗಿ ಅನ್ನ ಸಾಂಬಾರು, ಮಜ್ಜಿಗೆ, ರಸಮು, ಪಲ್ಯ, ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ, ತುಪ್ಪ ಎಲ್ಲನೂ ಹಾಕೊಡ್ತೀವಿ ಸರ್. ಸಾಯಂಕಾಲ ಎಷ್ಟು ಅಂದರೆ ರಾತ್ರಿ 12:30 ಗಂಟಲು ಭಕ್ತಾದಿಗಳು ಬಂದವ್ರಿಗೆಲ್ಲ ಊಟ ಇಲ್ಲಿ ದೊರೆಯುತ್ತದೆ ಸರ್. ಅಕ್ಕಿ ಭಕ್ತಾದಿಗಳು ಕೊಡ್ತಾರೆ. ಇಲ್ಲಿಯವರು ಗುರುಗಳು ಅಕ್ಕಿಗೆ ವ್ಯವಸ್ಥೆ ಮಾಡಿರ್ತಾರೆ ಸರ್. ಭಕ್ತಾದಿಗಳು ಸಾಮಾನ್ಯವಾಗಿ ತಂದು ಕೊಡ್ತಾರೆ ಸರ್. ಅಮ್ಮ ಹೊಲ್ದು ಅವ್ರಿಗೆ ಸಾಮಾನ್ಯವಾಗಿ ತಂದು ಕೊಟ್ಟಿರ್ತಾರೆ. ಎಲ್ಲರಿಗೂ ಒಳ್ಳೇದಾಗುತ್ತೆ ಸರ್. ಯಾರು ನೆನೆಸ್ಕೊಂಡಿರ್ತಾರೆ ಅದು ಒಳ್ಳೇದಾಗಿರುತ್ತೆ ಸರ್.
ಕಾಯಿ ಕೊಟ್ಟವ್ರು ಎಷ್ಟು ಜನ, ಬೆಲ್ಲದ ಪೂಜೆ ಮಾಡೋರು ಎಷ್ಟು ಜನ ಅಮ್ಮಂಗೆ, ಅಮ್ಮ ಎಲ್ಲನೂ ನೆರವೇರಿಸ್ಕೊಟ್ಟಿದ್ದಾಳೆ ಅವ್ರಿಗೆ. ನೀವು ಯಾವ ಡಿಪಾರ್ಟ್ಮೆಂಟ್? ನಮ್ಮದು ಅಡುಗೆ ಮನೆ ಡಿಪಾರ್ಟ್ಮೆಂಟು ಸರ್. ತುಪ್ಪ ಹಾಕ್ತೀರಾ ನೀವು? ತುಪ್ಪ ಹಾಕ್ತಾ ಇದ್ದೀವಿ ಸರ್ ಇವತ್ತು. ಇಲ್ಲಿ ಪ್ರತಿಯೊಂದು ಅನ್ನದ ಅರಳೇನಿದೆ ಅದು ಅಮೃತಕ್ಕೆ ಸಮಾನ ಹಾಕಂಗಾರೆ. ಹಾಂ, ಅಮೃತಕ್ಕೆ ಸಮಾನ.